ಹಲೋ ಸ್ನೇಹಿತರೆ, ಇಂಡಿಯನ್ ನೇವಿಯಲ್ಲಿ ಅಪ್ರೆಂಟಿಸ್ ಹುದ್ದೆಗಳನ್ನು ಕರೆಯುತ್ತಾರೆ. ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯಿನ್ ಇಲ್ಲ ಅವ್ರು ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 275 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಕ್ಯಾಟಗರಿ ವೈಸ್ ನೋಡ್ಕೋಬೋದು ಇಲ್ಲಿ ಎಷ್ಟೆಷ್ಟು ಹುದ್ದೆಗಳದಾವ ಅಂತ. ಮತ್ತು ನೋಡ್ಬೋದು ಇಲ್ಲಿ ಮೆಕ್ಯಾನಿಕಲ್ ಡಿಸೈನ್ನಲ್ಲಿ ಹುದ್ದೆಗಳು ನೋಡ್ಬೋದು. ಇಲ್ಲಿ URನಲ್ಲಿ 13 ಹುದ್ದೆಗಳು ಇರ್ತಾವೆ. ಮತ್ತು OBCಯಲ್ಲಿ 7 ಹುದ್ದೆಗಳು, SCಯಲ್ಲಿ 4 ಹುದ್ದೆ, STಯಲ್ಲಿ 1, ಈ ರೀತಿಯಾಗಿ ಟೋಟಲ್ ಆಗಿ 25 ಹುದ್ದೆಗಳನ್ನು ಮೆಕ್ಯಾನಿಕಲ್ ಡಿಸೈನಲ್ಲಿ ಕರೆದಿರ್ತಾರೆ. ಅದೇ ರೀತಿಯಾಗಿ ಮಷಿನಿಸ್ಟ್ನಲ್ಲಿ ಟೋಟಲ್ ಆಗಿ 10 ಹುದ್ದೆಗಳು ಇರ್ತವೆ. ಮತ್ತು ಅದೇ ರೀತಿಯಾಗಿ ಪೌಂಡರ್ಮ್ಯಾನ್ನಲ್ಲಿ 5 ಹುದ್ದೆಗಳು, ಮತ್ತು ಪಿಟ್ಟರ್ನಲ್ಲಿ 10 ಹುದ್ದೆಗಳು. ಪಿಟ್ಟರ್ಮ್ಯಾನ್ನಲ್ಲಿ ನೋಡ್ಕೋಬೋದು ಇಲ್ಲಿ URನಲ್ಲಿ 21 ಹುದ್ದೆಗಳು ಇರ್ತವೆ. OBCಯಲ್ಲಿ 11 ಹುದ್ದೆ, SCಯಲ್ಲಿ 5 ಹುದ್ದೆ, ಅದೇ ರೀತಿಯಾಗಿ STಯಲ್ಲಿ 3 ಹುದ್ದೆ, ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾವೆ. ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತಾನೆ, ಅಲ್ಲಿ ನೀವು PDF ಚೆಕ್ ಮಾಡ್ಕೊರಿ. ನಿಮ್ಮ ಕೆಟಗರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಷಿಯನ್ನಲ್ಲಿ ಟೋಟಲ್ ಆಗಿ ನೋಡ್ಬೋದಾದರೆ 25 ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ವೆಲ್ಡರ್ನಲ್ಲಿ ನೋಡ್ಕೋಬೋದು 13 ಹುದ್ದೆಗಳು, ಶೀಟ್ ಮೆಟಲ್ ವರ್ಕರ್ನಲ್ಲಿ 27 ಹುದ್ದೆಗಳು, ಪೇಂಟರ್ನಲ್ಲಿ 13 ಹುದ್ದೆಗಳು, ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ 275 ಹುದ್ದೆಗಳನ್ನು ಕರೆದಿರ್ತಾರೆ. ಈ 275 ಹುದ್ದೆಗಳಿಗೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು SSLC ಮತ್ತು ITI ಪಾಸ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. SSLC ನಿಮ್ಮ ಕನಿಷ್ಠ 50% ಆಗಿರ್ಬೇಕಾಕತಿ. ಮತ್ತು ಅದೇ ರೀತಿಯಾಗಿ ITIನಲ್ಲಿ 65% ಆಗಿರಬೇಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇಲ್ಲಿ ನೋಡ್ಬೋದು ರಿಮಾರ್ಕ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಮೆಟ್ರಿಕ್ಯುಲೇಷನ್ ಆ್ಯಂಡ್ ITI ಸರ್ಟಿಫಿಕೇಟ್ ವಿತೌಟ್ ಮಾರ್ಕ್ಸ್, ಗ್ರೇಡ್ ಪಾಯಿಂಟ್ಸ್, ಪರ್ಸಂಟೇಜ್ ಇವುಗಳನ್ನ ಸ್ವೀಕರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಹಾಕಕ್ಕೆ ಏಜ್ ನೋಡೋದಾರೆ ಇಲ್ಲಿ ನೋಡ್ಬೋದು ಎಷ್ಟು ಏಜ್ ಇದ್ದವ್ರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ನೋಡ್ಬೋದು. ಬಾರ್ನ್ ಆನ್ ಬಿಫೋರ್ 2 May 2011 ಇದರ ಮಧ್ಯೆ ಹುಟ್ಟಿದಂಥ ವಿದ್ಯಾರ್ಥಿಗಳು ಇದಕ್ಕಿಂತ ಮೊದಲು ಹುಟ್ಟಿದಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಇಲ್ಲಿ ನೋಡೋದಾದರೆ 2010, 2009, 2008, 2006 ಇದರೆಲ್ಲ ಇದಕ್ಕಿಂತ ಮೊದಲು ಜನಿಸಿದಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಈ ಇಂಡಿಯನ್ ನೇವಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡೋದಾದರೆ ಇಲ್ಲಿ ನೋಡೋದು ಮೊದಲೇದಾಗಿ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಶಾರ್ಟ್ ಲಿಸ್ಟ್ ತಯಾರು ಮಾಡಿದ ತಕ್ಷಣ ಅವ್ರಿಗೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂನಲ್ಲಿ ಆದ ತಕ್ಷಣ ಲಾಸ್ಟ್ ನಿಮ್ಗೆ ಮೆಡಿಕಲ್ ಇರ್ತೈತಿ. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಶಾರ್ಟ್ ಲಿಸ್ಟ್ ಅಥವಾ ಎಕ್ಸಾಮ್ ಯಾವಾಗಿರುತ್ತೆ ಅಂತ ನೋಡೋದಾದರೆ ಮತ್ತು ಅದೇ ರೀತಿಯಾಗಿ ಇಂಟರ್ವ್ಯೂ ಡೇಟ್ ಕೂಡ ನೋಡ್ಬೋದು. ಇಂಟರ್ವ್ಯೂ ಡೇಟ್ ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು ರಿಟರ್ನ್ ಎಕ್ಸಾಮಿನೇಷನ್ ನೋಡ್ಬೋದು 75 ಮಲ್ಟಿಪಲ್ ಕ್ವಶನ್ಸ್ ಇರ್ತಾವೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಕೇವಲ ಇದರಲ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ಒಳಗೆ ಅಷ್ಟೇ ಇರ್ತದೆ ಎಕ್ಸಾಮ್. ಮತ್ತು ಅದೇ ರೀತಿಯಾಗಿ ಇಂಟರ್ವ್ಯೂ ನೋಡೋದಾದರೆ 1:2 ಈ ರೀತಿಯಾಗಿ ಇಂಟರ್ವ್ಯೂನ ಕರೀತಾರೆ ನಮ್ಮನ್ನ. ಮತ್ತು ಅದಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಮತ್ತು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. SSLC ಮಾರ್ಕ್ಸ್ ಕಾರ್ಡ್, ITI ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, ಎಕ್ಸ್ ಸರ್ವಿಸ್ಮನ್ ಅಂಥವ್ರದ್ದು ಸರ್ಟಿಫಿಕೇಟ್, ಅದೇ ರೀತಿ NCC ಇದ್ದವ್ರದ್ದು NCC ಸರ್ಟಿಫಿಕೇಟ್, ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತೊಗೊರಿ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇರ್ತಾವೆ ಸ್ಪೋರ್ಟ್ಸ್ ಸರ್ಟಿಫಿಕೇಟಕ್ಕೆ, ಇದಿತ್ತಂದ್ರೆ ತೊಗೊರಿ. ಮತ್ತು NCC ಸರ್ಟಿಫಿಕೇಟು ಕೂಡ ಇರ್ತಾವೆ. ಇವೆರಡಕ್ಕೂ ಗ್ರೇಸ್ ಮಾರ್ಕ್ಸ್ ಇರ್ತಾವೆ. ಇವು ಸರ್ಟಿಫಿಕೇಟ್ ಇದ್ರಂದ್ರೆ ಯಾರು ಕೂಡ ಮಿಸ್ ಮಾಡಲಾರ್ದೆ ಇವು ಸರ್ಟಿಫಿಕೇಟನ್ನು ತಗೊಂಡು ಹೋಗ್ರಿ. ಇಲ್ಲಿ ನೋಡ್ಬೋದು ಇಂಟರ್ವ್ಯೂ ನೋಡೋದಾದರೆ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಷಿನ್ಸ್, ಇನ್ಸ್ಟ್ರೂಮೆಂಟ್ ಮಷಿನ್ ಇವುಗಳಿಗೆ ಇಂಟರ್ವ್ಯೂ ನೋಡ್ಬೋದು. ಇಲ್ಲಿ 7 ಮಾರ್ಚ್ 2025 ಇಂಟರ್ವ್ಯೂ ಇರ್ತೈತಿ. ಅದೇ ರೀತಿಯಾಗಿ ಒಂದೊಂದು ಟ್ರೇಡ್ಗೆ ಒಂದೊಂದು ಸಪ್ರೇಟಾಗಿ ಇಂಟರ್ವ್ಯೂ ಡೇಟ್ ಕೊಟ್ಟಿದ್ದಾರೆ. ಇವುಗಳು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಪಿಟ್ಟರ್ ಅಥವಾ ಮೆಷಿನಿಸ್ಟ್ ಅಥವಾ ಇದಕ್ಕೆ 11 ಮಾರ್ಚ್ನಲ್ಲಿ ಇರ್ತೈತಿ 2025. ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಮೆಕ್ಯಾನಿಕ್ ಮಷಿನ್ ಟೂಲ್ಸ್ ಮಷಿನಿಸ್ಟ್ನಲ್ಲಿ ಅದೇ ರೀತಿಯಾಗಿ ಕಂಪ್ಯೂಟರ್ ಆಪ್ರೇಟರ್ 12 ಮಾರ್ಚ್ 2025 ನಿಮಗೆ ಇಂಟರ್ವ್ಯೂ ಇರ್ತೈತಿ. ಮತ್ತು ಇದು ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಸಿಗ್ಬೋದಪ್ಪ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ
7,700ರಿಂದ 8,050ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಯಾರು ಹಾಕ್ಬೇಕಂತಿದ್ದೀರಲ್ಲ ಅವರು ಆದಷ್ಟು ಬೇಗ ಹಾಕೋರಿ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ.